ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಪ್ರತಿದಿನ ಯೋಚಿಸುವ ವ್ಯಕ್ತಿಯ ಮನಸ್ಸಲ್ಲಿ ಯಾರಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡ್ಬೋದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ನಿಮಗೆ ಪ್ರತಿದಿನ ನೆನಪಾಗೋ ವ್ಯಕ್ತಿ ಮನಸ್ಸಲ್ಲಿ ಯಾರಿದ್ದಾರೆ? ಒಂದೊಂದ್ಸರಿ ಕೆಲವರು ನಮ್ಮ ಲೈಫಿಂದ ದೂರ ಹೋದ್ರೂ ಮನಸ್ಸಿಂದ, ಹೃದಯದಿಂದ ದೂರ ಆಗಲ್ಲ. ಪ್ರತಿದಿನ ನೆನಪಾಗ್ತಾ ಇರ್ತಾರೆ. ನಿಮಗೆ ಅವರನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಅವರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ಅವ್ರ ಮನಸ್ಸಲ್ಲಿ ಯೋಚನೆಗಳಲ್ಲಿ ಯಾರಿದ್ದಾರೆ? ಅವ್ರು ಮತ್ತೆ ವಾಪಸ್ ಬರ್ತಾರಾ? ಅದನ್ನೆಲ್ಲ ತಿಳ್ಕೋಬೇಕು ಅನ್ನೋರು ನೀವಾಗಿದ್ದರೆ ನಿಮಗಾಗಿ ಈ ರೀಡಿಂಗ್ ಅನ್ಕೋತೀನಿ. ಈಗ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇದಕ್ಕೆ ಏನು ಮೆಸೇಜ್ ಬರುತ್ತೆ? ಕನ್ಫ್ಯೂಷನ್, ಮತ್ತೊಂದು ಗ್ರ್ಯಾಟಿಟ್ಯೂಡ್, ಇಲ್ಲಿ ಮಿಸ್ಟಿಸಿಸಮ್. ಯಾರ ಬಗ್ಗೆನೂ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ? ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ, ಸರಿ. ಯಾಕೆ ದೂರ ಆಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ. ನಿಮ್ಗೆ ಅವ್ರು ಏನೋ ಕ್ಲೂ ಕೊಟ್ಟಿಲ್ಲ. ಇದಕ್ಕಿದ್ದ ಹಾಗೆ ನಿಮಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು ಎಲ್ಲ ನಿಲ್ಲಿಸಿದ್ದಾರೆ. ಆದರೆ ಹಿಂದಿನ ಕಾರಣಗಳು ನಿಮ್ಗೇನು ಅಂತ ಗೊತ್ತಾಗ್ತಾ ಇಲ್ಲ. ನನ್ನಿಂದೇನಾದ್ರು ತಪ್ಪಾಗಿದೆಯಾ? ನಾನೇನಾದರೂ ಮಾತಾಡಿದ್ನಾ? ಅದೇನಾದ್ರು ಅವ್ರಿಗೆ ಹರ್ಟ್ ಆಗಿದೆಯಾ? ಹಾಗೆ ನೀವೆಲ್ಲ ಯೋಚನೆ ಮಾಡೋದಿದೆ. ಆದರೆ ಆ ವ್ಯಕ್ತಿ ಮಾತ್ರ ಸದ್ದಿಲ್ಲದೆ ನಿಮ್ಮಿಂದ ದೂರ ಆಗಿದ್ದಾರೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಏನು ಬರುತ್ತೆ ಇಲ್ಲಿ? ನಂಬರ್ 1 ಕಾರ್ಡ್, ಮತ್ತೊಂದು ನಂಬರ್ 2, ಹಾಗೆ ನಂಬರ್ 3. ಇಲ್ಲಿ ಇಬ್ಬರಲ್ಲೂ ಹಿಂದೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಹಾಗೆ ನಂಬಿಕೆನೂ ಇತ್ತು. ನಿಮಗೋಸ್ಕರ ಅವ್ರು ಏನು ಮಾಡೋಕ್ಕೂ ರೆಡಿಯಾಗಿದ್ದರು. ಇಬ್ಬರಲ್ಲೂ ಒಳ್ಳೆ ಆತ್ಮೀಯತೆ ಬೆಳೆದಿತ್ತು. ಕೆಲವರು ಹಣದ ಸಹಾಯ ಮಾಡಿದ್ದೀರಾ ಅಥವಾ ಹಣದ ಸಹಾಯ ತಗೊಂಡಿದ್ದೀರಾ, ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆದರೆ ಈಗ ನಿಮ್ಮಿಂದ ದೂರ ಹೋಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಇಲ್ಲಿ ಕೆಲವರಿಗೆ ಮದುವೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಏನೋ ಕನ್ಫ್ಯೂಷನ್ ಇತ್ತು ನಿಮ್ಮಿಬ್ಬರ ಮಧ್ಯೆ. ನಿಮ್ಗೆ ಅರ್ಥ ಆಗಿತ್ತು ಈ ಒಂದು ಕನೆಕ್ಷನಲ್ಲಿ ಮುಂದೆ ಫ್ಯೂಚರ್ ಇಲ್ಲ. ಆದ್ರೂ ಯಾಕೋ ಆ ವ್ಯಕ್ತಿ ಸ್ವಭಾವ, ಅವ್ರ ಮಾತುಕತೆ ನಿಮ್ಗೆ ಅಟ್ರ್ಯಾಕ್ಟ್ ಮಾಡಿತ್ತು. ಏನೋ ಸ್ವಲ್ಪ ಹೊತ್ತಾದ್ರೂ ಈ ವ್ಯಕ್ತಿಯಿಂದ ಸಂತೋಷವಾಗಿದ್ದೀನಿ ಹಾಗನ್ನಿಸ್ತಾ ಇತ್ತು ನಿಮಗೆ. ಅದಕ್ಕೋಸ್ಕರ ನೀವು ದೇವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳಿದ್ದಿದೆ. ದಿನನಿತ್ಯದ ಯಾಂತ್ರಿಕ ಜೀವನದಲ್ಲಿ ಈ ವ್ಯಕ್ತಿಯಿಂದ ಏನೋ ಉತ್ಸಾಹ ಇತ್ತು ನಿಮಗೆ. ಆದರೆ ಈಗ ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನಿಮಗೆ. ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ಅಥವಾ ಅವ್ರಿಗೇನಾದರೂ ಹುಷಾರಿಲ್ವಾ? ಅವ್ರೇನಾದರೂ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರಾ? ಹಾಗೆಲ್ಲ ನಿಮ್ಮ ಮನಸ್ಸು ಯೋಚನೆ ಮಾಡ್ತಾ ಇದೆ. ಕನ್ಫ್ಯೂಷನ್ಸ್ ಇದೆ. ಇದಕ್ಕೆ ಅವರೇ ಎನರ್ಜಿ ನೋಡೋಣ ಏನು ಬರುತ್ತೆ. ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3, ಎಸ್ 4 and 5. ಇಲ್ಲಿ ಏನೋ ನಿಮ್ಮಿಬ್ಬರಲ್ಲಿ ಡಿಫ್ರೆನ್ಸಸ್ ಇತ್ತು. ನಾನು ಆಗಲೇ ಹೇಳಿದೆ ಮದುವೆ ಆಗಿದೆ ಇಲ್ಲಿ ಕೆಲವರಿಗೆ ಅಂತ. ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಅದರಿಂದ ನಿಮ್ಮಿಂದ ದೂರ ಆಗಿದ್ದಾರೆ ಹಾಗನ್ನಿಸ್ತಾ ಇದೆ ಇಲ್ಲಿ. ಇಲ್ಲಿ ಇನ್ನೇನಿದೆ ನೋಡೋಣ. ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಇತ್ತು ಅವ್ರಿಗೆ. ಭೇಟಿಯಾಗಿದ್ದೀರಾ, ಸರಿ. ತುಂಬ ದಿನದ ಆತ್ಮೀಯತೆ ಇದ್ದ ಹಾಗೆ ಇಬ್ಬರೂ ಅಟ್ರಾಕ್ಟ್ ಆಗಿದ್ರಿ. ನಿಮ್ಮ ಜೊತೆ ಚೆನ್ನಾಗಿದ್ರು. ಅದು ಸ್ವಲ್ಪ ದಿನ ಅಷ್ಟೇ. ಗ್ರ್ಯಾಜುವಲ್ ಆಗಿ ಅವರ ಬಿಹೇವಿಯರ್ಲಿ ಆ ಒಂದು ವಾರ್ಮ್ತ್ ಕಡಿಮೆ ಆಗಿತ್ತು. ಅದನ್ನು ನೀವು ಅಬ್ಸರ್ವ್ ಮಾಡಿದ್ರಿ. ಶುರುವಿನಲ್ಲಿ ಗಟ್ಟೆಗಟ್ಟಲೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು ನಿಮ್ಮ ಜೊತೆ ಅವ್ರಿಗೆ. ಆದರೆ ಏನೋ ಸಮಸ್ಯೆ ಇದೆ, ಏನೋ ತಡೆ ಹಿಡಿತಾ ಇದೆ ಅವ್ರಿಗೆ. ಹಾಗೆ ಇಲ್ಲಿ ಯಾರ್ದೋ ಕಂಟ್ರೋಲಿಂಗ್ ಎನರ್ಜಿನೂ ಇದೆ. ಆ 3ನೇ ವ್ಯಕ್ತಿಯ ನೆಗೆಟಿವಿಟಿ ಈ ಕನೆಕ್ಷನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಿಮ್ಮಿಂದ ಸದ್ದಿಲ್ಲದೆ ದೂರ ಆಗಿದ್ದಾರೆ. ಏನೋ ಹೇಳ್ತಾ ಇಲ್ಲ, ಏನೂ ಮಾತಾಡ್ತಾ ಇಲ್ಲ. ನಿಮಗೂ ಇದೊಂದು ಸಮಸ್ಯೆ ಆಗಿದೆ. ಈ ಟೈಮಲ್ಲಿ ನಿಮ್ಮನ್ನು ಭೇಟಿಯಾಗಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಜೊತೆ ಸಂತೋಷವಾಗಿರಬೇಕು ಹಾಗನ್ಸಿದ್ರೂ ಏನೋ ತಡೀತಾ ಇದೆ. ಯಾರ್ದೋ ಹೆದರಿಕೆ ಇದೆ.
ನಿಮ್ಗೆ ಹೇಳ್ಕೋಬೇಕು ಅಂತಲೂ ಅನ್ನಿಸ್ತಾ ಇಲ್ಲ, ನಿಮಗೆ ಬೇಜಾರು ಮಾಡೋಕೆ ಇಷ್ಟ ಇಲ್ಲ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ? ಈ ಟೈಮಲ್ಲಿ ನಿಮ್ಮಿಂದ ದೂರ ಆಗಿದ್ದಾರೆ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ನಿಮ್ಮ ನೆನಪಿದೆಯಾ ಅವ್ರಿಗೆ? ಮತ್ತೆ ಸೈಲೆನ್ಸ್ ಬರ್ತಾ ಇದೆ ನೋಡಿ. ಎಕ್ಸ್ಪೀರಿಯನ್ಸಿಂಗ್, ಆ ಒಂದು ಅನುಭವ ಆಗ್ತಾ ಇದೆ ಅವ್ರಿಗೆ. ಮಾತಾಡಿಸ್ಬೇಕು, ನಿಮ್ಮನ್ನು ನೋಡಬೇಕು ಹಾಗನ್ನಿಸ್ತಾ ಇದೆ, ಆದರೆ ಸೈಲೆಂಟ್ ಆಗಿದ್ದಾರೆ. ಇಲ್ಲಿ ಪ್ಲೇಫುಲ್ನೆಸ್. ಶುರುವಿನಲ್ಲಿ ಭೇಟಿಯಾಗಿದ್ರಿ ಸರಿ, ಅಲ್ಲೊಂದು ಸೀರಿಯಸ್ನೆಸ್ ಇರಲಿಲ್ಲ, ಆದರೆ ಗ್ರ್ಯಾಜುಯಲ್ ಆಗಿ ಇಂಟೆನ್ಸ್ ಫೀಲಿಂಗ್ಸ್ ಬೆಳೆದಿದೆ, ಆತ್ಮೀಯತೆ ಇದೆ. ಆದರೆ ಮುಂದೆ ನೀವಿಬ್ಬರೂ ಭೇಟಿ ಆಗ್ತೀರಾ, ಅದನ್ನು ನೋಡೋಣ. ಅವರೇನೋ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಪ್ರತಿಯೊಬ್ಬರಿಗೂ ಮನಸ್ಸಾಕ್ಷಿ ಅನ್ನೋದೊಂದಿರುತ್ತೆ. ಹಾಗಿರುವಾಗ ಅವ್ರಿಗೇನೋ ರಿಗ್ರೆಟ್ಸ್ ಇದೆ, ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅನಿಸುತ್ತೆ, ಏನೋ ತಡೆ ಹಿಡಿತಾ ಇದೆ. ಮುಂದೆ ಭೇಟಿಯಾಗೋ ಪಾಸಿಬಿಲಿಟೀಸ್ ಇದೆ. ಇಲ್ಲಿ ನಂಬರ್ 2 ನಿಮಗೆ ಪ್ರಾಮಿನೆಂಟ್ ಆಗಿದೆ. ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾರೆ. ನಾನು ಮಾಡ್ತಾ ಇರೋದು ಸರಿನಾ ತಪ್ಪಾ ಅನ್ನೋ ಕನ್ಫ್ಯೂಷನ್ಸ್ ಇದೆ. ಅವ್ರ ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರ ಗೊತ್ತಿಲ್ಲ. ಹಾಗಿರೋದ್ರಿಂದ ಸೈಲೆಂಟ್ ಆಗಿದ್ದಾರೆ. ನನಗಿನ್ನೂ ಸ್ವಲ್ಪ ಟೈಮ್ ಬೇಕು, ನಾನು ಯೋಚನೆ ಮಾಡಬೇಕು ಅನ್ನೋ ಎನರ್ಜಿ ಬರ್ತಾ ಇದೆ. ಇದಕ್ಕೆ ಅವ್ರ ಮನಸ್ಸಲ್ಲಿ ಯಾರಿದ್ದಾರೆ, ಯಾರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆನೇ ನೋಡೋಣ. ನೋಡಿ, 2 ಕಾರ್ಡ್ ಬಿದ್ದಿದೆ, ಇಲ್ಲಿ 3 ಇದೆ. ಒಂದು ಎಸ್ಕೇಪ್ ಬರ್ತಾ ಇದೆ, ಇನ್ಸೆಪರೇಬಲ್ ಬರ್ತಾ ಇದೆ, ಮಿಸ್ಟೇಕ್ ಬರ್ತಾ ಇದೆ, ಹಾಗೆ ನೆಗ್ಲೆಕ್ಟೆಡ್. 1 ಮೋರ್, ಡಿಸ್ಹಾನೆಸ್ಟಿ. ಇಲ್ಲಿ ಡಿಟ್ಯಾಚ್ಮೆಂಟ್. ಸ್ವಲ್ಪ ಕಾಲ ನಿಮ್ಮಿಂದ ಡಿಟ್ಯಾಚ್ ಆಗಿದ್ದಾರೆ, ದೂರ ಆಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಈ ಟೈಮಲ್ಲಿ ಅವ್ರ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳಿದೆ, ಅದಕ್ಕೆ ಉತ್ತರ ಹುಡುಕ್ತಾ ಇದ್ದಾರೆ. ಒಂದು ಕಡೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ, ಇನ್ನೊಂದು ಕಡೆ ಏನೋ ಸಮಸ್ಯೆಗಳಿದೆ, ಇಮೋಷ್ನಲಿ ಡಿಸ್ಟರ್ಬ್ ಆಗಿದ್ದಾರೆ. ಫೈನಲ್ ಆಗಿ ಅವರು ನಿಮ್ಮ ಕಡೆ ಬರೋ ಸಾಧ್ಯತೆ ಇದೆ ಅನ್ನೋದು ಯೂನಿವರ್ಸಿಂದ ಬರ್ತಾ ಇದೆ. ಇದಕ್ಕೆ ಇಲ್ಲಿ ಇನ್ನೇನಿದೆ ನೋಡೋಣ. ಅವ್ರ ಮನಸ್ಸಲ್ಲಿ ನೂರಾರು ಕನ್ಫ್ಯೂಷನ್ಸ್ ಇದೆ. ಹಾಗಿರೋದ್ರಿಂದ ನಿಮ್ಮಿಂದ ದೂರ ಆಗಿದ್ದಾರೆ, ನಿಮ್ಮಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಆಗಾಗ ನಿಮ್ಮ ಮುಂದೆ ಸುಳ್ಳು ಹೇಳ್ತಾ ಇದ್ರು, ಯಾಕೆಂದರೆ ನಿಮ್ಮನ್ನು ಬಿಟ್ಟು ಇರೋಕ್ಕಾಗ್ತಾ ಇರಲಿಲ್ಲ. ಈಗ ಅವ್ರಿಗೆ ನನ್ನ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ನಿಮಗೆ ಸುಳ್ಳು ಹೇಳ್ತಾ ಇದ್ರು, ನಿಮ್ಮಿಂದ ದೂರ ಆಗಿದ್ರು, ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರು. ಅದನ್ನೆಲ್ಲ ನಾನು ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ ಅವ್ರಿಗೆ. ಎಷ್ಟೋ ಸರಿ ಅವರು ನಿಮಗೆ ಟೈಮ್ ಕೊಡ್ತಾ ಇರಲಿಲ್ಲ, ನಿಮಗೆ ಕಾಲ್ ಮಾಡ್ತಾ ಇರಲಿಲ್ಲ. ಅದೆಲ್ಲ ಬೇಜಾರು ಅವ್ರಿಗೂ ಇದೆ. ಅವ್ರ ಮನಸ್ಸಲ್ಲಿ ನೀವಿದ್ರೂ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಆ ಒಂದು ಹೆಲ್ಪ್ಲೆಸ್ನೆಸ್ ಇಲ್ಲಿ ಕಾಣ್ತಾ ಇದೆ. ಆದರೆ ಮುಂದೆ ನೀವಿಬ್ಬರು ಕನೆಕ್ಟ್ ಆಗ್ತೀರಾ, ಆ ಪಾಸಿಬಿಲಿಟೀಸ್ ಇದೆ. ಇದಕ್ಕೆ ಏಂಜಲ್ಸಿಂದ ಒಂದೇ ಒಂದು ಮೆಸೇಜ್ ನೋಡೋಣ, ಏನು ಬರುತ್ತೆ. ಇಲ್ಲಿ ನ್ಯೂ ಬಿಗಿನಿಂಗ್ಸ್ ಇದೆ. ಬಾಟಮ್ನಲ್ಲಿ ಜಸ್ಟ್ ಆಸ್ಕ್ ಅನ್ನೋದಿದೆ. ನೀವು ಪ್ರೇಯರ್ಸ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಅದು ಮಾಡೋದ್ರಿಂದ ನಿಮಗೆಲ್ಲ ಕಡೆಯಿಂದ ಸಹಾಯ ಸಿಗುತ್ತೆ. ಹಾಗೆ ಇಲ್ಲಿ ನ್ಯೂ ಬಿಗಿನಿಂಗ್ಸ್ ಇದೆ. ಆ ನೆಗೆಟಿವಿಟಿಗಳೆಲ್ಲ ಗ್ರ್ಯಾಜುಯಲ್ ಆಗಿ ದೂರ ಆಗಿ ನಿಮ್ಮ ಲೈಫಲ್ಲಿ ಒಂದು ಹೊಸತನ ಬರುತ್ತೆ. ಮುಂದೆ ಒಂದಿನ ನಿಮ್ಮನ್ನು ಭೇಟಿ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.